ಹಳೆಯ ಇತಿಹಾಸ ಹೊಸ ನಿರೂಪಣೆ, ದಿನಕ್ಕೊಂದು ಹೊಸ ಕತೆ. ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಪ್ರೀತಿಯ ಚಾನಲ್ ಚರಿತ್ರೆ ಮತ್ತು ಚಿನ್ನ. ಬನ್ನಿ ಈಗ ನಾವು ಕಥೆಯನ್ನ ಕೇಳೋಣ. ಒಂದು ಊರಲ್ಲಿ ಒಂದು ಮೇಕೆ ಮರಿಯು ವಾಸವಾಗಿತ್ತು. ಆ ಮೇಕೆ ಮರಿಗೆ ಅವರ ಅಜ್ಜಿಯ ಊರಿಗೆ ಹೋಗಬೇಕು ಎಂಬ ಆಸೆ ಆಯಿತು. ಆಗ ಮೇಕೆ ಮರಿಯು ಅವರ ಅಮ್ಮನ ಬಳಿ ಬಂದ ದಿನ, ಅಮ್ಮ ನಾನು ನಮ್ಮ ಅಜ್ಜಿಯ ಊರಿಗೆ ಹೋಗಬೇಕು ಅಂತ ಹೇಳ್ತು. ಆಗ ಅಮ್ಮ ಹೇಳಿದ್ರು, ಬೇಡ, ಕಾಡಲ್ಲಿ ಕ್ರೂರ ಪ್ರಾಣಿಗಳಿರ್ತವೆ, ನಿನ್ನನ್ನು ತಿಂದಾಕ್ತವೆ ಅಂತು. ಆಗ ಮೇಕೆ ಮರಿ ನನ್ನ ಅಜ್ಜಿಯ ಊರಿಗೆ ಹೋಗ್ಬೇಕು ಅಂತ ಹಠ ಮಾಡ್ತು. ಆಗ ಮೇಕೆ ಸಮಾಧಾನ ಮಾಡ್ಕೊ ಅಂತ ಹೇಳಿದ ಒಂದು ಉಪಾಯವನ್ನ ಯೋಚಿಸಿತ್ತು. ಏನಪ್ಪ ಅಂತ ಹೇಳಿದ್ರೆ, ಒಂದು ದೊಡ್ಡದಂತ ಡೋಲನ್ನ ತಂದಿದಿನ ಒಂದು ಕಡೆ ಕಿತ್ತಾಕಿದಿನ ಮೇಕೆ ಮರಿಯನ್ನ ಅದರೊಳಕ್ಕೆ ಸೇರಿಸಿದಿನ ಸೂಜಿ ದಾರದಿಂದ ಹೊಳೆದರು. ಆ ಹೊಳೆದಿನ ಆ ಒಂದು ಡೋರನ್ನ ತಂದಿದಿನ ಕಾಡು ದಾರಿ ತನ್ನ ಗುಡಿಸಿದಳು. ಅದು ಗುಡು 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 ಅಂತ ಹೋಗ್ತಾ ಇತ್ತು. ನರಿ ಅಡ್ಡ ಬಂತು. ಯಾರ್ ನೀನು, ಅಲ್ಲೇ ನಿಲ್ಲು ಅಂತು. ಚಕ್ಕ ನಿಂತ್ಕೊಬಿಡ್ತು. ನಾನು ಗುಡು 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 ಗುಮ್ಮಟ ದೇವರು, ದಾರಿ ಬಿಡು ಅಂತು. ಅದಕ್ಕೆ ನರಿಗೆ ಭಯ ಆಗಿದ್ನ, ಚಕ್ಕಂತ ದಾರಿ ಬಿಡ್ಬಿಡ್ತು. ಆ ಮೇಕೆ ಮರಿ ಗುಡು 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 ಅಂತ ಹೋಗ್ತಾ ಇತ್ತು. ಹುಲಿ ಅಡ್ಡ ಬಂತು. ಯಾರ್ ನೀನು, ಅಲ್ಲೇ ನಿಲ್ಲು. ಚಕ್ಕ ನಿಂತ್ಕೊಬಿಡ್ತು. ನಾನು ಗುಡು 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 ಗುಮ್ಮಟ ದೇವರು, ದಾರಿ ಬಿಡು ಅಂತು. ಆ ಹುಲಿಗೆ ಭಯ ಆಗಿದ್ದಿನ ಕೈ ಕಾಲಲ್ಲಿ ನಡ್ಕೊಂಡು ಚಕ್ಕಂತ ದಾರಿ ಬಿಡ್ತು. ಆಗ ಮೇಕೆ ಮರಿ ಗುಡು 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 ಅಂತ ಹೋಗ್ತಾ ಇತ್ತು. ಸಿಂಹ ಅಡ್ಡ ಬಂತು. ಯಾರ್ ನೀನು, ಅಲ್ಲೇ ನಿಲ್ಲ ಅಂತ. ಮೇಕೆ ಮರಿ ಚಕ್ಕ ನಿಂತ್ಕೊಂಡಿದಿನ, ನಾನು ಗುಡು 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 ಗುಮ್ಮಟ ದೇವರು, ದಾರಿ ಬಿಡು ಅಂತ. ಆಗ ಸಿಂಹಕ್ಕೂ ಭಯ ಆಗಿದಿನ ದಾರಿಯನ್ನ ಬಿಟ್ಬಿಡ್ತು. ಆ ಮೇಕೆ ಮರಿ ಏನಪ್ಪ ಅಂದ್ರೆ ಅಜ್ಜಿಯ ಮನೆಗೆ ಗುಡು 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 ಅಂತ ತಲುಪ್ತು. ಅಜ್ಜಿ ಇದ್ಕೊಂಡಿಲ್ಲ, ಯಾರದು ಸೌಂಡ್ ಮಾಡ್ತಾ ಇರೋದು ಅಂತ. ಆಗ ಅಜ್ಜಿ, ನಾನಜ್ಜಿ, ನಿಮ್ಮ ಮೊಮ್ಮಗಳು ಅಂತು. ಆಗ ಮೇಕೆ ಮರಿಯು ಡೋಲನ್ನ ಕಿತ್ತಿದಿನ ಆಚೆ ಬಂದಿನ ಕೆಲವು ಕಾಲ ಅಲ್ಲೇ ನೆಲೆಸ್ತು. ಅಜ್ಜಿ ಏನಪ್ಪ ಅಂದ್ರೆ ಸಿಹಿ ತಿನಿಸುಗಳನ್ನ, ಮಜ್ಜಿಗೆ, ಹಾಲು, ಬೆಣ್ಣೆ, ತುಪ್ಪ ಮುಂತಾದ ಎಲ್ಲವನ್ನ ಕೊಟ್ಟಿದಿನ ಆ ಮೇಕೆ ಏನಪ್ಪ ಅಂತ ಚೆನ್ನಾಗಿ ಬರೆಯೋ ಥರ ಮಾಡ್ತು. ಆವಾಗ ಮೇಕೆ ಮರಿಗೆ ಒಂದು ಆಸೆ ಇತ್ತು, ಮತ್ತೆ ನಾನು ಅಮ್ಮನ ಊರಿಗೆ ಹೋಗಬೇಕು ಎಂಬ ಆಸೆ ಆಯಿತು. ಆವಾಗ ಮೇಕೆ ಮರಿಯು ಅಜ್ಜಿಯ ಬಳಿ ಬಂದಿದಿನ, ಅಜ್ಜಿ ನಾನು ಅಮ್ಮನ ಊರಿಗೆ ಹೋಗಬೇಕು ಅಂತ. ಅಜ್ಜಿ ಹೇಳಿದಳು, ಬೇಡಮ್ಮ, ಕಾಡಲ್ಲಿ ಕ್ರೂರ ಪ್ರಾಣಿಗಳಿರ್ತವೆ, ನಿನ್ನನ್ನ ತಿಂದಾಕ್ತವೆ ಅಂತ. ಆವಾಗ ಮೇಕೆ ಮರಿ ಹೇಳ್ತು, ಅಮ್ಮ ಮಾಡಿದ್ಲಲ್ಲ ಅದೇ ಒಂದು ಉಪಾಯವನ್ನ ಮಾಡಜ್ಜಿ ಅಂತ. ಆವಾಗ ಅಜ್ಜಿಯು ಸಮೇತ ಒಂದು ದೊಡ್ಡದಾಗಿರುವಂಥ ಡೋಲನ್ನ ತಂದಿನ ಒಂದು ಕಡೆ ಕಿತ್ತಾಕಿದ್ನ ಮೇಕೆ ಮರಿ ಅದರೊಳಗೆ ಸೇರಿಸಿದ್ನ ಸೂಜಿ ದಾರಿಂದ ಹೊಳೆದಿನ ಕಾಳದಿನ ಕುಡಿಸ್ಬಿಟ್ಲು. ಅದೇನಪ್ಪ ಅಂದ್ರೆ ಗುಡು 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 ಅಂತ ಹೋಗ್ತಾ ಇತ್ತು. ಆಗ ಸಿಂಹ ಅಡ್ಡ ಬಂತು. ಯಾರ್ ನೀನು, ಅಲ್ಲೇ ನಿಲ್ಲು ಅಂತು. ಆಗ ಚಕ್ಕ ನಿಂತ್ಕೊಂಡಿದಿನ ಮೇಕೆ ಮರಿ, ನಾನು ಗುಡು 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 ಗುಮ್ಮಟ ದೇವರು, ದಾರಿ ಬಿಡು ಅಂತು. ಆವಾಗ ಸಿಂಹ ಭಯಪಟ್ಟಿದ್ನ ದಾರಿಯನ್ನ ಬಿಟ್ಬಿಡ್ತು. ಅವಾಗೇನಪ್ಪ ಅಂದ್ರೆ ಮತ್ತೆ ಗೂಡು 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 ಅಂತ ಹೋಗ್ತಾ ಇತ್ತು ಮುಂದಕ್ಕೆ. ಹುಲಿ ಅಡ್ಡ ಬಂತು. ಹುಲಿ, ಯಾರ್ ನೀನು, ಅಲ್ಲೇ ನಿಲ್ಲ ಅಂತ. ಚಕ್ಕ ಅಂತ ನಿಂತ್ಕೊಂಡಿದ್ದೀನ, ನಾನು ಗೂಡು 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 ಗುಮ್ಮಟ ದೇವರು, ದಾರಿ ಬಿಡು ಅಂತ. ಹುಲಿಗೂ ಭಯ ಆಗಿದ್ನ ದಾರಿಯನ್ನ ಬಿಟ್ಬಿಡ್ತು. ಅವಾಗ ಮೇಕೆ ಮರಿ
ಗುಡು 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 ಅಂತ ಹೋಗ್ತಾ ಇತ್ತು. ನರಿ ಅಡ್ಡಾಗತ್ತು. ನರಿ, ಯಾರು ನೀನು, ಅಲ್ಲೇ ನಿಲ್ಲು ಅಂತ ಚಕ್ಕಂತ ನಿಂತ್ಕೊಂಡ್ಬಿಡ್ತು. ನಾನು ಗುಡು 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 ಗುಮ್ಮಟ ದೇವರು, ದಾರಿ ಬಿಡು ಅಂತ. ನರಿ ಸಮೇತ ದಾರಿಯನ್ನ ಬಿಟ್ಬಿಡ್ತು. ಅದು ಗುಡು 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 ಅಂತ ಸ್ವಲ್ಪ ದೂರವಾಯ್ತು. ಆಗ ನರಿ ಯೋಚನೆ ಮಾಡುತ್ತೆ, ಎಲ್ಲಾದ್ರೂ ಗೂಡು ಗೂಡು ಗುಮ್ಮಟ ದೇವರು ಇರ್ತಾರಾ ಅಂತ. ಏನೋ ಆಶ್ಚರ್ಯದಿಂದ ಏನಪ್ಪ ಅಂದ್ರೆ ನೋಡ್ತಡಿ ಅದರಲ್ಲಿ ಏನಿದೆ ಅಂತ ನೋಡೋಣ ಅಂತೇಳಿ ನಾವು ಓಡೋಗ್ತದೆ ಅದ್ರ ಹಿಂದ್ಗಡೆ. ಸೊ ಮೇಕೆ ಮರಿ ಏನಪ್ಪ ಅಂದರೆ ಹಿಂದೆ ನೋಡಿದ್ರೆ ನರಿ ಓಡ್ ಬರ್ತಾ ಇತ್ತೆ. ಆವಾಗ ಏನಪ್ಪ ಅಂದರೆ ಮೇಕೆ ಮರಿ ಭಯದಿಂದ ಆಚೆ ಬಂದಿದ್ದಿನ ಜೋರಾಗಿ ಮೇ 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 ಅಂತ ಜೋರಾಗಿ ಕೂತ್ಕೊಂತು. ಆವಾಗೇನಪ್ಪ ಅಂದರೆ ಊರಲ್ಲಿರುವಂಥ ಮೇಘಲೆಲ್ಲ ಓಡಿ ಜೋರಾಗಿ ಮೇ ಮೇ ಸೌಂಡ್ ಮಾಡ್ಕೊಂಡು ಜೋರಾಗಿ ಬಂದು ಈ ಶಬ್ದವನ್ನು ಕೇಳಿದಂತಹ ಒಂದು ನರಿಗೇನಪ್ಪ ಅಂತಂದರೆ ಭಯ ಆಗಿದ್ದಿನ ಕಾಡು ಹೊಲಕ್ಕೆ ಜೋರಾಗಿ ಓಡೋಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.